ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಯ್ತು. ಹೊಸ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದ್ರ ಇದು ಸಚಿವ ಸಂಪುಟ ವಿಸ್ತರಣೆನೋ ಅಥವಾ ಭಿನ್ನಾಭಿಪ್ರಾಯಕ್ಕೆ ಒಗ್ಗರಣೆನೋ ಗೊತ್ತಾಗ್ಲಿಕ್ಕತ್ತಿಲ್ಲ. ಅಸಮಾಧಾನ ಅಂತೂ ಹೊಗೆ ಆಡ್ಲಿಕ್ಕತ್ತದ ನೋಡ್ರಿ. ಆಡಳಿತ ಪಕ್ಷದ ಶಾಸಕರಿಗೆ ಬೆಲೆನೇ ಇಲ್ಲ ಅಂತ ಹೇಳಿ ಖುದ್ದು ಕಾಂಗ್ರೆಸ್ಸಿನ ಹಿರಿಯ ನಾಯಕ ರಾಜು ಕಾಗೆ ಅವರು ಹೇಳಲಿಕ್ಕತ್ತಾರ. ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ, ಮತ್ತೆ ಇಲ್ಲೇ ಕೂತ್ರ ಅನುದಾನ ಸಿಗ್ತಾರ, ಇಲ್ಲೇ ಕೂತ್ರ ನಾವು ಸಾಯ್ತೀವಿ. ಇಷ್ಟೆಲ್ಲಾ ಸಲ ನಮ್ಗೆ ಓಟ್ ಹಾಕಿದಾರಲ್ಲ ಜನ, ಅವ್ರಿಗೆ ನಾವ್ ಏನು ಮಾಡದೆ ಹೋಗಿದ್ರೆ ನಮಗ್ ತಗೊಂಡವ್ರಿಗೆ ಏನ್ ಮಾಡುದಿದ್ವಿ? ನಾವೆಲ್ಲ ಏನ್ ದರೋಡಿಕೋರರು ಕಿಸೆ ಹೊಡೆಯವರು ಇದ್ದೀವಿ, ನಮ್ಗೆ ಓಟ್ ಹಾಕಿದಾರ ಜನ. ನನ್ನ ಮನೆಗೆ ಹೊಲ ಮನಿ ಕೇಳ್ತಾ ಇದ್ದೀನಿ, ನನ್ನ ಮತಕ್ಷೇತ್ರಕ್ಕೆ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತಾ ಇತ್ತು. ಬೇಡಪ್ಪ ರಾಜಕಾರಣ ಬೇಡ ಅಂತೇಳಿ ಈ ವ್ಯವಸ್ಥೆಗೆ ಬಂದಿದೀವಿ ನಾವು. ಎಲ್ಲಿಯೂ ಆದ್ರೂ ಮರ್ಯಾದೆ ಸಿಗ್ತಿಲ್ಲಲ್ಲ ಅನ್ನುವಂಥದ್ದೊಂದು ಮರ್ಯಾದೆನೇ ಇಲ್ಲದ ಜಾಗದಲ್ಲಿ ಯಾಕೆ ಹೋಗಿದ್ದು? ಮುಂದೋಗಿ ಎದುರಿಗೆ ನಿಂತ ನಮಸ್ಕಾರ ಮಾಡ್ರೆ ನಮಸ್ಕಾರ ಮಾಡಲ್ಲ ಕೆಲವು ಮಂತ್ರಿಗಳು. ಮುಂದೋಗಿ ಎದುರಿಗೆ ನಿಂತ ನಮಸ್ಕಾರ ಮಾಡ್ರೆ ನಮಸ್ಕಾರ ಮಾಡಲ್ಲ ಕೆಲವು ಮಂತ್ರಿಗಳು. ಯಾವುದೋ ಒಂದು ಅನುದಾನ ಕೇಳಕ್ ಹೋದಾಗ ಇಲ್ಲಪ್ಪ ಈಗ ರೊಕ್ಕಿಲ್ಲ, ನೋಡೋಣ ಮುಂದೆ ನೋಡೋಣ. 8 ವರ್ಷ ಆಯ್ತು ತಾಲೂಕಾ ಘೋಷಣೆ ಮಾಡಿ. ನಮ್ಮ ತಹಶೀಲ್ದಾರ್ ಆಫೀಸ್ನು ಬಾಡಿಗೆ ಇದರಲ್ಲಿದೆ, ಅಪರೇಷನ್ ಆಫೀಸ್ ಬಾಡಿಗೆಯಲ್ಲಿದೆ, ಎಲ್ಲಾ ಇಲಾಖೆಗಳು ಬಾಡಿಗೆಯಲ್ಲಿ ತಗೊಂಡು ನಾವು ತಾಲೂಕಾ ನಡೆಸ್ತಾ ಇದ್ದೀವಿ. ಮತ್ತೆ ಈ ಮಂತ್ರಿಗಿರಿ ತಪ್ಪಿದ್ದಕ್ಕ ಒಬ್ರಲ್ಲ ಇಬ್ರಲ್ಲ 30ರಿಂದ 40 ಶಾಸಕರಿಗೆ ಅಸಮಾಧಾನ ಅಸಂತೃಪ್ತಿ ಆಗ್ಯದಂತ. ಬಹುತೇಕ ಅತೃಪ್ತ ಶಾಸಕರೆಲ್ಲ ಗುಂಪಾಗಿ ಕೂಡ್ಕೊಂಡು ಒಟ್ಟಾಗಿ ಸಾಮೂಹಿಕ ರಾಜೀನಾಮೆ ಕೊಡಬೇಕು ಅಂತ ತಯಾರಾಗಿ ನಿಂತಾರಂತ. ಇಂಡಿ ಶಾಸಕ ಯಶವಂತರಾಯ ಗೌಡ ಅವರಂತೂ ರಾಜೀನಾಮೆ ಕೊಡ್ತೀನಂತ ಹೇಳೇ ಬಿಟ್ಟಾರ. ಮೈಸೂರು ಪ್ರಾಂತ್ಯಕ್ಕೆ ಸಿಗ್ಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೆ ಇರುವಂತ ಬೇಸರ ಕೂಡ ನಮ್ಗೆ ಎಲ್ಲರಿಗೂ ಕಾಡ್ತಾ ಇದೆ. ಒಂಥರ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಜಮೀರ್ ಅಹಮದ್ ಅವ್ರಿಗೆ ಹೇಳ್ತಾ ಇದ್ದಿರ್ತಾರೆ. ಈಗ ಅನೇಕ ಸನ್ನಿವೇಶಗಳಲ್ಲಿ ಈಗ ಯಾರ್ಯಾರು ಪಟ್ಟಿನಲ್ಲಿದ್ದಾರೆ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಇದು ಆಶಾದಾಯಕವಾದಂತಹ ಪಟ್ಟಿ ಅಲ್ಲ, ನಿರಾಶೆವಾಗುವಂತಹ ಪಟ್ಟಿ ಆಗಿರುವಂಥದ್ದು. ತಮ್ಗೆ ಯಾಕೆ ತಪ್ಪು ಕೈ ತಪ್ಪು ಅಂತ ಸಂದರ್ಭ ಬಂದಾಗ ನಾನು ಮಾತಾಡ್ತೇನೆ. 4 ಸಲ ದಿಲ್ಲಿ ಹೋಗಿದೀವಿ, ಕರೆದಿದ್ದಾರೆ, ಮಾತಾಡಿದ್ದಾರೆ, 1-to-1 ಮೀಟಿಂಗ್ ಮಾಡಿದೀವಿ. ಸೊ ವೇಣುಗೋಪಾಲ್ ಜಿ ಅವ್ರ ಜೊತೆ ಮಾತಾಡಿದೀವಿ, ಸುರ್ಜೇವಾಲ ಅವ್ರ ಜೊತೆ ಮಾತಾಡಿದೀವಿ, ನಮ್ಮ ರಾಜ್ಯದ ನಾಯಕರ ಜೊತೆ ಮಾತಾಡಿದೀವಿ. ಅವ್ರೆಲ್ಲಾರು ಕೂಡ ಈ ಸಲ ನಿಂಗೆ ಕನ್ಸಿಡರೇಷನ್ ಮಾಡೋಣ ಅಂತ ಹೇಳಿದಾರೆ. ಬಟ್ ಲಾಸ್ಟ್ ಅವರ್ ಏನ್ ಡಿಸಿಷನ್ ಯಾಕೆ ಹಿಂಗ್ ಮಾಡಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಇಂತ ಮಾತು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಾರ್ದಂತವ್ರ ಜೊತೆಗೆ ಇರ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿನೂ ಒಪ್ತಾ ಇಲ್ಲ. ನಾನು ಇಂತ ಮಾತು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳಾರ್ದಂತವ್ರ ಜೊತೆಗೆ ಇರ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿನೂ ಒಪ್ತಾ ಇಲ್ಲ. ನಾನು ಅದಕ್ಕೆ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಈ ತರ ನಮಗೆ ಮೋಸ ಆಗೋದಾದ್ರೆ ಹಾಗಾದ್ರೆ ಯಾವ ರೀತಿ ಆಗದೆ ನಾವು ಇರಬೇಕಾದ್ರೆ ಹೇಳಿ, ಆದ್ರೆ ಯಾವ ರೀತಿ ಪಕ್ಷದಲ್ಲಿ ಇರಬೇಕು, ಏನ್ ಮಾಡಬೇಕು ಹೇಳಿ ಅಲ್ವಾ? ಬಹಳ ಬೇಸರ ಆಗುತ್ತೆ. ಅಂದ್ರೆ ನೀವು ಕೊಟ್ಟಂತರಿಗೆ ಕೊಡ್ತೀವಿ ಮತ್ತು ಹೊಸಬರಿಗೆ ಆದ್ಯತೆ ಕೊಡ್ತೀವಿ ಅಂದ್ರೆ ಎಲ್ಲಿ ಹೊಸಬರಿಗೆ ಕೊಟ್ಟಿದ್ರಿ ನೀವು? ಯಾವ ಹೊಸಬರಿಗೆ ಕೊಟ್ಟಿದ್ರಿ? ಒಬ್ಬಿಬ್ಬರಿಗೆ ಬಿಟ್ರೆ ಯಾರಿಗೂ ಕೊಟ್ಟಿಲ್ಲ. 3 ಸರಿ MLA ಆದ್ರೂ ಮಂತ್ರಿ ಸ್ಥಾನ ಕರುಣಿಸಲ್ಲ ಅಂದ್ರೆ ಇದು ಯಾವ ನ್ಯಾಯ ನೀವು ಇರ್ಬೋದು? ಯೋಚನೆ ಮಾಡಿ ನೀವು ಅಲ್ವಾ? ದೇಶಪೂರ್ವಕವಾಗಿ ಬೇಳೂರು ತಪ್ಪಿದೆ. ನಿಗಮಕ್ಕೆ ಒಂದು ರಾಜೀನಾಮೆ ಕೊಡ್ತೀನಿ ಮತ್ತು ಇದಕ್ಕೆ MLA ಗಿರಿಗೂ ರಾಜೀನಾಮೆ. ಅಲ್ರಿ, ಮಂತ್ರಿ ಸ್ಥಾನಗಳು ಮಾರಾಟಕ್ಕಿದ್ವಾ? ಖುದ್ದು ಕಾರ್ಯಕರ್ತರು ಹೇಳಿಕತ್ತಾರಪ್ಪ. ಎಷ್ಟು ಖರೆ ಸುಳ್ಳು ಗೊತ್ತಿಲ್ಲ. ಪೇಮೆಂಟ್ ಮಾಡದವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಾರ ಅಂತ ಹೇಳಿಕತ್ತಾರ. ಸರ್, ನಮ್ಗೆ ತೊಂದರೆ ಆಗಿರೋದು ನಾವು ನಮ್ಗೆ ಜಾಸ್ತಿ ನಮ್ಮ ಮಂತ್ರಿ ಅವ್ರ ಮೇಲೆ ನೋಡ್ರಿ, ಈಗ ರಾಜೀನಾಮೆ ಕೊಡೋರನ್ನ ತಡಿಲಿಕ್ಕೆ ಆಗೋದಿಲ್ಲ. ಯಾರೇ ರಾಜೀನಾಮೆ ಕೊಟ್ರು ನಿಮಿಷಗಳದ್ರಾಗ ಅಂಗೀಕಾರ ಮಾಡಿಬಿಡ್ತೀನಿ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಖರ್ಗೆ, ಧರಮ್ ಸಿಂಗ್, ಬಂಗಾರಪ್ಪ ಎಂಥೆಂಥ ಹಿರಿಯ ನಾಯಕರಿಗೆ ಎಷ್ಟೋ ಸಲ ಮಂತ್ರಿ ಸ್ಥಾನ ತಪ್ಪೈತಿ. ಅಷ್ಟೇ ಯಾಕ, ನಾನು ಮತ್ತು ಪರಮೇಶ್ವರ್ ಅವರು ತಾಳ್ಮೆಯಿಂದ ಎಷ್ಟೋ ಸಲ ಕಾಯ್ಕೊಂಡು ಕುಂತೀವಿ. ಮುಂದೊಂದು ದಿನ ಒಳ್ಳೆ ಸ್ಥಾನ ಪದವಿ ಎಲ್ಲ ಸಿಗತೈತಿ. ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಅಷ್ಟೋ ಮೀರಿ ಯಾರೇ ರಾಜೀನಾಮೆ ಕೊಟ್ರು ಅಂಗೀಕರಿಸಿ ಬಿಡ್ತೀನಿ. ಅವರನ್ನ ಸಮಾಧಾನ ಪಡಿಸುವಂತ ಕೆಲ್ಸಕ್ಕೆ ಹೋಗುವುದಿಲ್ಲ. ಎಲ್ಲಕ್ಕಿಂತಲೂ ಪಕ್ಷನೇ ಮುಖ್ಯ ಅಂತ ಹೇಳಿ ಖಡಕ್ ಎಚ್ಚರಿಕೆ ಕೊಟ್ಬಿಟ್ಟಾರ CM DKಶಿ ಸಾಹೇಬ್ರು. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಸರ್, ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು
ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರಮ್ ಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಇಷ್ಟೆಲ್ಲ ಅತೃಪ್ತ ಶಾಸಕರ ನಡುವೆ ಇಲ್ಲೊಬ್ರು ಡಿಫ್ರೆಂಟ್ ಅದಾರ ನೋಡ್ರಪ್ಪ. ಇದ್ರ ಪ್ರದೀಪ್ ಈಶ್ವರ್ ಅವ್ರಂಗ್ ಇರ್ಬೇಕು. ಇವ್ರನ್ನ ನೋಡಿ ಸ್ವಲ್ಪ ಎಲ್ಲರೂ ಕಲೀರಿ. ನೋಡ್ರಿ, ನನಗಿನ್ನ ವಯಸ್ಸೈತಿ, ಅವಕಾಶ ಕೊಡೋ ತನಕ ನಾ ಕಾಯ್ತೀನಿ, ನಾ ಇನ್ನ 30 ವರ್ಷ ಕಾಯ್ಲಿಕ್ಕೂ ತಯಾರದೀನಿ ಅಂತ ಹೇಳ್ಯಾರ. ವಾರೆ ವಾ, ಇನ್ನ 30 ವರ್ಷಕ್ಕಾದ್ರೂ ಇವ್ರಿಗೆ ಮಂತ್ರಿಗಿರಿ ಸಿಗಲ್ಲ ಅಂತ ಹೇಳಿ ಎಷ್ಟು ಆತ್ಮವಿಶ್ವಾಸ ಆಯ್ತು ನೋಡ್ರಪ್ಪ. ಇದ್ರೆ ಇಂಥವ್ರು ಇರ್ಬೇಕಂತೀನಿ ನಾನು. ಅಲ್ಲ, ಈ ಮಂತ್ರಿ ಸ್ಥಾನ ಮಾರಾಟಕ್ಕದ ಅಂತ ಖುದ್ದು ಕಾಂಗ್ರೆಸ್ ಕಾರ್ಯಕರ್ತರೇ ಹೇಳಲಿಕ್ಕತ್ತಾರಲ್ಲ, ಯಾಕೋ ಒಂದೊಂದ್ಸಲ ಖರೆ ಇರಬಹುದೇನೋ ಅಂತ ಅನಿಸ್ತೈತ್ ನೋಡ್ರಿ. ಬೇಕಾದ್ರೆ ನೋಡ್ರಿ, ಈಗ ವಿಜಯಾನಂದ ಕಾಶಪ್ಪನವರವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಟೈಮ್ನ್ಯಾಗ ಕನ್ನಡದಾಗೆ ಓದ್ಲಿಕ್ಕತ್ತಿದ್ರು. ಆದ್ರೂನು ಸರಿಯಾಗಿ ಓದ್ಲಿಕ್ಕೆ ಬರ್ಲಿಲ್ಲ. ಕನ್ನಡದಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಇಷ್ಟು ಹೈರಾಣಕ್ಕೆ ಬಿದ್ರು. ಪಾಪ ಇನ್ನು ಮುಂದೆ ಕೆಲಸ ಹೆಂಗ್ ಮಾಡ್ತಾರೋ ಏನು. ठीक है. I ಇಂಗ್ಲಿಷ್ ನಾನು ವಿಜಯಾನಂದ ಶಿವಶಂಕರಪ್ಪ ಕಾಶ್ಯಪ್ನವರು ಎಂಬುವ ನಿರ್ವಹಿಸುತ್ತೇನೆಂದು ಭಯ ಅಲ್ವ ಪಕ್ಷಪಾತವಿಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಿನ ಅರಿವನ್ನು ಅನುಸಾರವಾಗಿ ನ್ಯಾಯಯುತವನ್ನೇ ಮಾಡುತ್ತೇನೆ ಎಂದು ಕೂಡಲ ಸಂಗಮನಾಥನಲ್ಲಿ ಮತ್ತು ಪಂಚಪೀಠಾಧೀಶರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ್ತು ದೇವರ ಹೆಸರಿನಲ್ಲಿ ಪ್ರಮಾಣವನ್ನು ಮಾಡುತ್ತೇನೆ. ಭಾರತದ ಸಂವಿಧಾನ ಮೇಲೆ ಪ್ರಮಾಣವನ್ನು ಮಾಡುತ್ತೇನೆ. ತರುವಾಗದ ಅಥವಾ ನನಗೆ ತಿಳಿದು ಬರುವ ಎಲ್ಲ ವಿಷಯಗಳನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಯುಕ್ತವಾಗಿ ನಿರ್ವಹಣಾ ಅಗತ್ಯ ಬಿದ್ದಲ್ಲಿ, ಸಂದರ್ಭ ಬಂದಲ್ಲಿ ಅನಂತ ವ್ಯಕ್ತಿಗೆ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೋಗ್ಲಿ ಬಿಡ್ರಿ, ಕನ್ನಡಕ್ಕ ಚಶ್ಮಾ ಹಾಕೊಂಡಿರ್ಲಿಲ್ಲ ಅಂತ ಅದಕ್ಕೆ ಕನ್ನಡ ಸರಿಯಾಗಿ ಓದ್ಲಿಕ್ಕೆ ಬರ್ಲಿಲ್ಲ ಅಂತ ಹೋಗ್ಲಿ ಬಿಡ್ರಪ್ಪ. ಈಗ ಆಗಿದ್ದಾಯ್ತು, ಮುಗಿದು ಹೋಗೈತಿ. ಇವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಂತೂ ಆಯ್ತು. ಆದ್ರೆ ದಯವಿಟ್ಟು ನಂದೊಂದು ಮನವಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗ್ಲಿ ಅಥವಾ ಶಿಕ್ಷಣ ಇಲಾಖೆ ಆಗ್ಲಿ ಇವ್ರಿಗೆ ಕೊಡ್ಬೇಡ್ರಿ. ಅಷ್ಟರ ಪುಣ್ಯ ಕಟ್ಕೊಳ್ರಿ ಅಂತ ಹೇಳ್ತೀನಿ ನೋಡ್ರಿ. ಇನ್ನು ಈ ನೀಟ್ ಪೇಪರ್ ಲೀಕ್ ಬಗ್ಗೆ ದೊಡ್ಡದಾಗಿ ಹೋರಾಟ ಪ್ರಶ್ನೆ ಮಾಡದವರು ಇಲ್ಲಿ ನಮ್ಮ ರಾಜ್ಯದಾಗ ಒಂದು ಪರೀಕ್ಷೆ ಸರಿಯಾಗಿ ನಡೆಸ್ಲಿಕ್ಕೆ ಆಗಲಾಗ್ಯದ. ಎಂಥ ವೈಫಲ್ಯ. ವಿದ್ಯಾರ್ಥಿಗಳ ಪಾಪ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ಲಿಕ್ಕತ್ತಾರ ನೋಡ್ರಿ. ವಿದ್ಯಾರ್ಥಿಗಳ ಈ ಹೋರಾಟಕ್ಕೆ ಗೃಹ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ಅವರ ಉತ್ತರ ಕೇಳಿ ಗಾಬರಿ ಆಗ್ಬಿಟ್ಟೆ ನಾನು. ಮಾಡ್ಲಿ, ಅವ್ರನ್ನೂ ಒಂದ್ 25 ದಿನ ಉಪವಾಸ ಸತ್ಯಾಗ್ರಹ ಮಾಡ್ಲಿ, ಲಾಠಿ ಚಾರ್ಜ್ ಆಗ್ಲಿ, ಅವಾಗ ನಾ ರಾಜೀನಾಮೆ ಕೊಡ್ತೀನಿ ಅಂತಾರ. ನೀವು ರಾಜೀನಾಮೆ ಕೊಡಬೇಕು ಅಂತ ಆರಕ್ಷಕ ಅವರು ಆಗ್ರಹ ಮಾಡ್ತಾರೆ. ಮಾಡ್ಲಿ ಅಪ್ಪ, ಪ್ರತಿಭಟನೆ ಮಾಡ್ಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ, ಹಂಗರ್ ಸ್ಟ್ರೈಕ್ ಕೂತ್ಕೊಳ್ಳಿ, ನಾವು ಒಂದ್ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJP ಅವರು ಲೋಪ ಇದೆ ಅಂತ ಇದಾರಲ್ಲ, ಏನ್ ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ
ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ. ಹಿಂಗಂದ್ರೆ ಹ್ಯಾಂಗ್ರಿ? ಅಲ್ಲ, ನೀಟ್ ಪೇಪರ್ ಲೀಕ್ ಹೋರಾಟದಿಂದ ಇವರು ಕಲಿತಂತಹ ಪಾಠ ಇದು. ಅಂದ್ರ ಒಂದು ಸಿದ್ಧ ಫಾರ್ಮುಲಾ. ಎಲ್ಲರೂ ಮತ್ತೆ ಉಳುಕಿದ ಮಂತ್ರಿಗಳೆಲ್ಲ ಇದನ್ನ ಕಲೀಲಿಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.